Hi, I am Kaviraj from scoringtarget.com. In today's session, we are going to discuss lesson based assessment unit test 3. ಆತ್ಮೀಯ ವಿದ್ಯಾರ್ಥಿಗಳು ಇವತ್ತಿನ ತರಗತಿಯಲ್ಲಿ ನಾವು 10ನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ LBA ಟೆಸ್ಟ್ನ 3ನೇ ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡ್ತಾ ಇದ್ವಿ. ಸೊ ಈ ಎಲ್ಲ ಪ್ರಶ್ನೆ ಪತ್ರಿಕೆ ಮತ್ತು ಇಲ್ಲಿ ಸ್ಕ್ರೀನ್ ಮೇಲೆ ತೋರಿಸ್ತಕ್ಕಂಥ ಒಂದು ಕೀ ಆನ್ಸರ್ಗಳನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಅದರ ಲಿಂಕನ್ನು ಕಾಮೆಂಟ್ ಬಾಕ್ಸ್ ಹಾಕಿರ್ತೀನಿ, ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೋಬಹುದು. ಜೊತೆಗೆ ಆ ಕಾಮೆಂಟ್ ಬಾಕ್ಸಲ್ಲಿ ಕೊಟ್ಟಂಥ ಲಿಂಕನ್ನು ನೀವು ಪರ್ಮನೆಂಟ್ ಆಗಿ ಸೇವ್ ಮಾಡಿ ಇಟ್ಕೊಳ್ಳಿ. ಯಾಕಂದರೆ ಇಲ್ಲಿ ನಾನು ಕೇವಲ LBA 3 ಮಾತ್ರ ಸಾಲ್ವ್ ಮಾಡ್ತಾ ಇಲ್ಲ. ಈಗಾಗಲೇ ಹಿಂದೆ ಮಾಡಿದಂಥ LBA 1, 2 ಮತ್ತು ಇವತ್ತು ಮಾಡ್ತಾ ಇರೋದು 3. ಇದ್ರ ಜೊತೆಗೆ ಮುಂದೆ ಬರ್ತಕ್ಕಂಥ ಎಲ್ಲ LBA ಟೆಸ್ಟ್ನ ಯೂನಿಟ್ ಟೆಸ್ಟ್ನ ಕ್ವೆಶ್ಚನ್ ಪೇಪರ್ ಮತ್ತು ಕೀ ಆನ್ಸರ್ ಆ ಒಂದು ಲಿಂಕಲ್ಲಿ ಕೂಡ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸೊ ಅದು ಒಂದು ಲಿಂಕನ್ನು ಸೇವ್ ಮಾಡಿಕೊಂಡು ನಿಮ್ಮ ಈ ಒಂದು ಇಡೀ ಶೈಕ್ಷಣಿಕ ವರ್ಷದಲ್ಲಿ ನಿಮಗೆ SSLCಗೆ ಬೇಕಾಗ್ತಕ್ಕಂಥ ಎಲ್ಲ ಟೆಸ್ಟ್ಗಳ ಪೇಪರ್ ಅದರಲ್ಲಿ ಅಪ್ಲೋಡ್ ಆಗ್ತಾ ಇರುತ್ತೆ. ಓಕೆ, ನಾವು ಈ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಯೂನಿಟ್ ಟೆಸ್ಟ್ 3ಯಲ್ಲಿ ಬರ್ತಕ್ಕಂಥ ಚಾಪ್ಟರ್ಗಳು ಯಾವುದಂದರೆ ಜೆಂಟಲ್ಮೆನ್ ಆಫ್ ರಿಯಾನ್ ಮೇಡಿಯೋ ಆ್ಯಂಡ್ ಐ ಆಮ್ ದ ಲ್ಯಾಂಡ್. ಸೊ ಇದು ಬೇಸ್ಡ್ ಆನ್ LBA ಕ್ವೆಶ್ಚನ್ ಬ್ಯಾಂಕ್. ಸೊ LBA ಕ್ವೆಶ್ಚನ್ ಬ್ಯಾಂಕಿನಿಂದ ಈ ಪ್ರಶ್ನೆಗಳನ್ನು ಆಯ್ದುಕೊಳ್ಳಲಾಗಿದೆ. ಜೊತೆಗೆ 5 ಅಂಕದ್ದು ಮರುಸಿಂಚನಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಕೂಡ ನೀವು ಕನ್ಸಿಡರ್ ಮಾಡ್ಕೋಬಹುದು. ಸೊ ಇಲ್ಲಿ ಮೊದಲ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಏನಿದೆ 3 ಅಂಕದ್ದು 1 ಅಂಕದ್ದು 3 ಪ್ರಶ್ನೆಗಳಿರುತ್ತೆ. ಚೂಸ್ ದಿ ಅಪ್ರೋಪ್ರಿಯೇಟ್ ಕ್ವೆಶ್ಚನ್ ಟ್ಯಾಗ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಸೊ ಕ್ವೆಶ್ಚನ್ ಟ್ಯಾಗನ್ನು ತುಂಬೋದಿದೆ. ದೇ ಹ್ಯಾಡ್ ರೀಪ್ಲಾಸ್ಟರ್ಡ್ ದ ಓಲ್ಡ್ ಹೌಸ್ ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಾವು ಕ್ವೆಶ್ಚನ್ ಟ್ಯಾಗನ್ನು ಯಾವುದು ತುಂಬಬೇಕು? ಎ ಡಿಡಂಟ್ ದೇ, ಬಿ ಹ್ಯಾಡಂಟ್ ದೇ, ಸಿ ಹ್ಯಾವಂಟ್ ದೇ, ಡಿ ಡೋಂಟ್ ದೇ. ಇಲ್ಲಿ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಬಿ ಹ್ಯಾಡಂಟ್ ದೇ. ಸೊ ನಾವು ಕೀ ಆನ್ಸರ್ ಕೂಡ ಉತ್ತರ ನೋಡ್ಕೊಂಡ್ಬರ್ಬೋದು. ಆಪ್ಷನ್ ಬಿ ಹ್ಯಾಡಂಟ್ ದೇ. ದಿಸ್ ಈಸ್ ದ ರೈಟ್ ಆನ್ಸರ್. ಲೆಟ್ಸ್ ಮೂವ್ ಟು ದಿ ನೆಕ್ಸ್ಟ್ ಕ್ವೆಶನ್. Second question, read the conversation and fill in the blanks with the correct if clause. ಸೊ ಕೆಳಗೆ ಕೊಟ್ಟಂಥ ಒಂದು ಸಂಭಾಷಣೆ ಓದ್ಕೊಂಡು ಅದರಲ್ಲಿ ಇಫ್ ಕ್ಲಾಸನ್ನು ತುಂಬಬೇಕು. ಸೊ ಇಫ್ ಕ್ಲಾಸ್ ಅಂದ್ರೇನು? ನಮಗೆ ವುಡ್ ಹ್ಯಾವ್ ಅಥವಾ ವುಡಂಟ್ ಹ್ಯಾವ್ ಬರ್ತಕ್ಕಂಥ ಒಂದು ಸ್ಟೇಟ್ಮೆಂಟ್ ಇರುತ್ತೆ. ಇಲ್ಲಿ ಕನ್ವರ್ಸೇಷನ್ ಏನಿದೆ? ಚೈತ್ರ ಮತ್ತು ಸೈನಾ ಅವರು ಮಾತಾಡ್ತಿದ್ದಾರೆ. ಚೈತ್ರ ಕೇಳ್ತಾಳೆ, ಯು ಮಿಸ್ಡ್ ದ ಟ್ರೈನ್ ಡಿಡಂಟ್ ಯು? ನೀನು ಟ್ರೈನ್ ಮಿಸ್ ಮಾಡ್ಕೊಂಡಿ ಅಲ್ವಾ, ಹೌದಲ್ವಾ ಅಂತ ಕೇಳ್ತಾಳೆ. ಅದಕ್ಕೆ ಸೈನಾ ಹೇಳ್ತಾಳೆ, ಎಸ್ ಐ ವೆಂಟ್ ಟು ದ ರೈಲ್ವೆ ಸ್ಟೇಷನ್ ಅಟ್ 10:30 AM ಬಟ್ ದ ಟ್ರೈನ್ ಹ್ಯಾಡ್ ಲೆಫ್ಟ್ ಅಟ್ 10:15 AM. ಹೌದು, ನಾನು 10:30 ಗಂಟೆಗೆ ರೈಲ್ವೆ ಸ್ಟೇಷನ್ಗೆ ಹೋಗಿದ್ದೆ, ಬಟ್ ಟ್ರೈನ್ 10:15ಕ್ಕೆ ಬಂದ ಸಲುವಾಗಿ ನಾನು ಕಳ್ಕೋಬೇಕಾಯಿತು. ಸೊ ಅದಕ್ಕೆ ಚೈತ್ರ ಏನು ಹೇಳ್ತಾಳೆ? ಇಫ್ ಯು ಹ್ಯಾಡ್ ಗಾನ್ ಟು ದಿ ಸ್ಟೇಷನ್ ಅಟ್ 10 AM ಯು ಡ್ಯಾಶ್ ಮಿಸ್ ದ ಟ್ರೈನ್. ಅದಕ್ಕೆ ಚೈತ್ರ ಸಜೆಸ್ಟ್ ಮಾಡ್ತಾಳೆ, ನೀನು ಒಂದು ವೇಳೆ 10 ಗಂಟೆಗೆ ಹೋಗಿದ್ರೆ ಟ್ರೈನ್ ಮಿಸ್ ಆಗ್ತಾ ಇರಲಿಲ್ಲ ಅಂತ. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ವುಡಂಟ್ ಹ್ಯಾವ್. ನೆಕ್ಸ್ಟ್ ಈಗ 3ನೇ ಪ್ರಶ್ನೆ, ರೀಡ್ ದಿ ಕನ್ವರ್ಸೇಷನ್ ಆ್ಯಂಡ್ ಚೂಸ್ ದಿ ಕರೆಕ್ಟ್ ಇನ್ಫಿನಿಟಿವ್. ಇಲ್ಲಿ ಇನ್ಫಿನಿಟಿವ್ನ ತುಂಬಿ ಅಂತ ಕೇಳ್ತಾ ಇದ್ದಾರೆ. ಇನ್ಫಿನಿಟಿವ್ ಅಂದರೆ 2+ ವರ್ಬ್ ಬರ್ತಕ್ಕಂಥ ಆಪ್ಷನ್ ಏನಿದೆ ಅನ್ನೋ ಕನ್ವರ್ಸೇಷನ್. ಅಶೋಕ್ ಕೇಳ್ತಾನೆ, ಡಿಡ್ ಯು ಮಿಸ್ ಬಸ್? ನಿನ್ನ ಬಸ್ ಕಳ್ಕೊಂಡಿಯಾ ಅಂತ ಕೇಳ್ತಾನೆ. ಅದಕ್ಕೆ ಅಕ್ಷಯ್ ಹೇಳ್ತಾನೆ, ಎಸ್ ಐ ವೆಂಟ್ ಟು ಮೀಟ್ ಮೈ ಫ್ರೆಂಡ್. ಹೌದು, ನನ್ನ ಗೆಳೆಯನ ಜೊತೆ ನಾನು ಭೇಟಿ ಮಾಡಕ್ಕೆ ಹೋಗಿದ್ದೆ. ಸೊ ಇಲ್ಲಿ ಇನ್ಫಿನಿಟಿ ಯಾವುದು? ಸೊ ನನಗೆ ಆಪ್ಷನಲ್ಲಿ 2 ಇರ್ತಕ್ಕಂಥ ಮತ್ತು ವರ್ಬ್ ಇರ್ತಕ್ಕಂಥ ಆಪ್ಷನ್ ಇರೋದು ಒಂದೇ ಒಂದಿದೆ. ಸೊ ಅದಕ್ಕಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಈ ಸೆಂಟೆನ್ಸಲ್ಲಿ ಬರ್ತಕ್ಕಂಥ ಟು ಮೀಟ್ ಅನ್ನೋದು ಇನ್ಫಿನಿಟಿ ಆಗುತ್ತೆ, ಯಾಕಂದರೆ ಇದು 2+ ವರ್ಬ್ ಇದೆ. ನೆಕ್ಸ್ಟ್ ಮೇನ್ ಕ್ವೆಶ್ಚನ್ ಬಿಟ್ಟು ಈಗ ನೋಡೋಣ. ಡೂ ಆ್ಯಸ್ ಎ ಡೈರೆಕ್ಟರ್ಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು. ಇಲ್ಲಿ 3 ಪ್ರಶ್ನೆಗಳು ಒಂದೊಂದು ಅಂಕದ್ದು. ಈಗ 4ನೇ ಪ್ರಶ್ನೆ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಚೂಸಿಂಗ್ ದಿ ಅಪ್ರೋಪ್ರಿಯೇಟ್ ವರ್ಡ್ಸ್ ಗಿವನ್ ಇನ್ ಬ್ರ್ಯಾಕೆಟ್ಸ್. ಸೊ ಬ್ರ್ಯಾಕೆಟಲ್ಲಿ ಕೊಟ್ಟಂಥ ಸೂಕ್ತವಾದ ಪದವನ್ನು ಇಲ್ಲಿ ನಾವು ಆಯ್ಕೆ ಮಾಡ್ಕೋಬೇಕು. ಅಂದರೆ ಇದು ಹೋಮೋಫೋನ್ಗೆ ಸಂಬಂಧಪಟ್ಟಂಥ ಪದ ಇದೆ. ಒಂದು ಪದ ವೀಕ್ ಇದೆ, WWEK. ಇನ್ನೊಂದು ಪದ WEAK. ಈ ಎರಡರಲ್ಲಿ ಇಲ್ಲಿ ಯಾವುದು ಸೂಕ್ತ ಆಗುತ್ತೆ ಈ ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ತುಂಬ್ಕೋಬೇಕು. ನೋಡಿ, ಇಟ್ ಟುಕ್ ಅ ಡ್ಯಾಶ್ ಟು ಅರೇಂಜ್ ಅನದರ್ ಮೀಟಿಂಗ್. ಸೊ ಮತ್ತೊಂದು ಮೀಟಿಂಗ್ ಮಾಡಬೇಕಾದ್ರೆ ಟೈಮ್ ತಗೋತು. ಎಷ್ಟು ಟೈಮ್ ತಗೋತು? ವೀಕ್. ಇಲ್ಲಿ WWEK ವೀಕ್ ಅಂದರೆ ವಾರ. ಇದು ಸರಿಯಾದ ಉತ್ತರ. ಇನ್ನು WEAK ಅದಲ್ಲ, ಇದು ನಮಗೆ ಇಲ್ಲಿ ಸೂಕ್ತವಾದ ಪದ ಅಲ್ಲ, ಬಟ್ ಇದರ ಅರ್ಥ ಏನು? ವೀಕ್ ಅಂದರೆ ಅಶಕ್ತ. ಸೊ 4ನೇ ಪ್ರಶ್ನೆ ಉತ್ತರ ನೋಡ್ಕೊಂಬರೋಣ. WEAK ವೀಕ್. ಓಕೆ,
ನೆಕ್ಸ್ಟ್ 5ನೇ ಪ್ರಶ್ನೆ. ಈ ನಮಗೆ ಪ್ರಶ್ನೆ ನೋಡಿದ್ರೆ ಗೊತ್ತಾಗುತ್ತೆ. ಇಲ್ಲಿ ಕೊಲೊಕೇಟಿವ್ ವರ್ಡ್ಗೆ ಸಂಬಂಧಪಟ್ಟಂತ ಎ ಮತ್ತು ಬಿ ಬಾಕ್ಸ್‌ಗಳಲ್ಲಿ ಕೊಟ್ಟಂತ ಪದಗಳನ್ನ ಮ್ಯಾಚ್ ಮಾಡಬೇಕು. ದಟ್ ಈಸ್ ಕಂಬೈನ್ ದ ವರ್ಡ್ ಇನ್ ಕಾಲಮ್ ಎ ವಿತ್ ಇಟ್ಸ್ ಕೊಲೊಕೇಟಿವ್ ವರ್ಡ್ ಇನ್ ಕಾಲಮ್ ಬಿ. ಸೊ ಕಾಲಮ್ ಎ ಅಲ್ಲಿ ನಮಗೆ ಶೇಕ್ ಇದೆ. ಶೇಕ್ಗೆ ಜೋಡಿ ಆಗ್ತಕ್ಕಂಥ ಪದ ಯಾವುದು? ಲೆಗ್ಸ್, ಇಯರ್ಸ್, ಬ್ರಾಂಚಸ್, ಹ್ಯಾಂಡ್. ಸೊ ಹ್ಯಾಂಡ್ ಇಸ್ ದ ರೈಟ್ ಆನ್ಸರ್. ಶೇಕ್ ಹ್ಯಾಂಡ್. ಶೇಕ್ ಹ್ಯಾಂಡ್ ಅಂದ್ರೆ ಕೈ ಕುಲ್ಕೋದು, ಥ್ಯಾಂಕ್ಸ್ ಕೊಡೋದು ಅಂತ. 6ನೇ ಪ್ರಶ್ನೆ. ಗಿವ್ ಒನ್ ವರ್ಡ್ ಫಾರ್ ದಿ ಫಾಲೋಯಿಂಗ್. ಈ ಕೆಳಗೆ ಕೊಟ್ಟಂತ ಒಂದು ಸ್ಟೇಟ್ಮೆಂಟ್ ಏನಿದೆ, ಸೆಂಟೆನ್ಸ್ ಏನಿದೆ, ಈ ಸೆಂಟೆನ್ಸ್ ಅನ್ನ ಒನ್ ವರ್ಡ್ ಅಲ್ಲಿ ಹೇಳಬೇಕು. ಇದಕ್ಕೆ ನಾವು ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಅಂತ ಕೂಡ ಕರಿತೀವಿ. ಇಲ್ಲಾಂದ್ರೆ ಇಡೀ ಒಂದು ಸೆಂಟೆನ್ಸ್ ಅನ್ನ ಒಂದೇ ಪದದಲ್ಲಿ ಹೇಳಬೇಕು. ನೋಡಿ ಏನಿದೆ, ಅ ಪೀಸ್ ಆಫ್ ಲ್ಯಾಂಡ್ ಇನ್ ವಿಚ್ ಫ್ರೂಟ್ ಟ್ರೀಸ್ ಆರ್ ಗ್ರೋನ್. ಯಾವ ಒಂದು ತೋಟಗಳಲ್ಲಿ ಹಣ್ಣಿನ ಮರಗಳನ್ನ ಬೆಳಿತಾರೋ ಆ ತೋಟಕ್ಕೆ ನಾವು ಏನಂತ ಕರಿತೀವಿ? ಒಂದು ಜೆಂಟಲ್ಮೆನ್ ಆಫ್ ರಿಯನ್ ಮೇಡಿಯೋ ಪಾಠದಲ್ಲಿ ಬರ್ತಕ್ಕಂಥ ಒಂದು ಒನ್ ವರ್ಡ್ ಆನ್ಸರ್ ಇದೆ. ಇದರ ಸರಿಯಾದ ಉತ್ತರ 6ನೇದು ಆರ್ಚಾರ್ಡ್. ಆರ್ಚಾರ್ಡ್ ಅಂದ್ರೇನು? ಹಣ್ಣಿನ ತೋಟ ಅಂತ ಅರ್ಥ. ನೆಕ್ಸ್ಟ್ ಈಗ ಮೇನ್ ಕ್ವೆಶನ್ ನಂಬರ್ 3 ಅಲ್ಲಿ ಆನ್ಸರ್ ದಿ ಫಾಲೋಯಿಂಗ್ ಕ್ವೆಶನ್ಸ್ ಇನ್ 2 or 3 ಸೆಂಟೆನ್ಸಸ್ ಈಚ್. ಸೊ 2 ಅಂಕದ 2 ಪ್ರಶ್ನೆಗಳಿವೆ. ನಾವು 2-3 ವಾಕ್ಯದಲ್ಲಿ ಬರೀಬೇಕು. 7ನೇ ಪ್ರಶ್ನೆ. ವೈ ಡಿಡ್ ದಿ ಓಲ್ಡ್ ಮ್ಯಾನ್ ಡಾನ್ ಅನ್ಸೆಲ್ಮೋ ರೆಫ್ಯೂಸ್ ಟು ಟೇಕ್ ಎಕ್ಸ್ಟ್ರಾ ಮನಿ? ಸೊ ಇಲ್ಲಿ ಡಾನ್ ಅನ್ಸೆಲ್ಮೋ ಹೆಚ್ಚಿನ ದುಡ್ಡನ್ನ ಯಾಕೆ ಸ್ವೀಕಾರ ಮಾಡಲಿಲ್ಲ, ಯಾಕೆ ತೆಗೆದುಕೊಳ್ಳಲಿಲ್ಲ ಅಂತ ಪ್ರಶ್ನೆ ಇದೆ. ಸೊ ಆನ್ಸರ್, ಬಿಕಾಸ್ ಡಾನ್ ಅನ್ಸೆಲ್ಮೋ ವಾಸ್ ಅ ಮ್ಯಾನ್ ಆಫ್ ಪ್ರಿನ್ಸಿಪಲ್ಸ್. ಡಾನ್ ಅನ್ಸೆಲ್ಮೋ ತತ್ವ ಆದರ್ಶಗಳನ್ನು ನಂಬಿದಂಥ ವ್ಯಕ್ತಿಯಾಗಿದ್ದ. ಸೊ he refused to take the extra money offered by the Americans for his land. ಸೊ ಹೀಗಾಗಿ ಅಮೇರಿಕದವರು ಆತರ ಪ್ರಾಪರ್ಟಿಯನ್ನು ಖರೀದಿ ಮಾಡೋ ಸಲುವಾಗಿ ಹೆಚ್ಚಿನ ದುಡ್ಡು ಕೊಡೋಕೆ ಬಂದರೂ ಕೂಡ ಆತ ಸ್ವೀಕಾರ ಮಾಡಲಿಲ್ಲ. ಇಲ್ಲಿ ಅ ಮ್ಯಾನ್ ಆಫ್ ಪ್ರಿನ್ಸಿಪಲ್ಸ್ ಅಂದರೆ ತತ್ವ ಆದರ್ಶಗಳನ್ನು ನಂಬಿದಂಥ ವ್ಯಕ್ತಿಯಾಗಿದೆ. ಒಂದು ಬಾರಿ ಆತ ಹೇಳಿದ್ದಾರೆ, ಹೀಗಾಗಿ ಮತ್ತೆ ಚೇಂಜಸ್ ಮಾಡಲಿಲ್ಲ. ನೆಕ್ಸ್ಟ್ 8ನೇ ಪ್ರಶ್ನೆ ನೋಡಿ. ವಾಟ್ ಆರ್ ದಿ ಆಕ್ಟಿವಿಟೀಸ್ ವಿಚ್ ಗೋ ಆನ್ ಓವರ್ ದಿ ಲ್ಯಾಂಡ್? ಇದು ಐ ಆಮ್ ದಿ ಲ್ಯಾಂಡ್ ಪೋಯಮ್ ಅಂತ ಪ್ರಶ್ನೆ. ಸೊ ಈ ಐ ಆಮ್ ದಿ ಲ್ಯಾಂಡ್ ಪೋಯಮ್ ಅಲ್ಲಿ ಭೂಮಿ ಮೇಲೆ ಮಾನವನು ಮಾಡ್ತಕ್ಕಂಥ ಚಟುವಟಿಕೆಗಳು ಯಾವುದು, ಯಾವ್ಯಾವ ಕೆಲಸಗಳನ್ನ ಮಾಡ್ತಿರ್ತಾರೆ ಅಂತ ನಾವು ಬರೀಬೇಕು. ಆನ್ಸರ್, ಪೀಪಲ್ ಡೂ ಮೆನಿ ಆಕ್ಟಿವಿಟೀಸ್, ದೇ ಅಕ್ಯುಪೈ ದ ಲ್ಯಾಂಡ್. ಜನ ಭೂಮಿ ಮೇಲೆ ಸಾಕಷ್ಟು ಚಟುವಟಿಕೆಗಳನ್ನ ಮಾಡ್ತಾರೆ. ಅದರಲ್ಲಿ ಭೂಮಿಯನ್ನು ಸ್ವಾಧೀನಪಡಿಸ್ಕೊಳ್ಳೋದು ಒಂದಾಗಿರ್ಬೋದು. ಪ್ಲೋಗ್ ಅಂದರೆ ಉಳುಮೆ, ಬೇಸಾಯ ಮಾಡೋದು. ಪ್ಲಾಂಟ್ ಟ್ರೀಸ್, ಗಿಡ ಮರಗಳನ್ನ ನೆಡೋದು. ಫ್ರೂಟ್ ಅಂಡ್ ಗ್ರಾಸ್, ಹಣ್ಣು ಹುಲ್ಲುಗಳನ್ನ ಬೆಳೆಯೋದು. ದ ಚಿಲ್ಡ್ರನ್ ಡ್ಯಾನ್ಸ್, ಮಕ್ಕಳು ಡ್ಯಾನ್ಸ್ ಮಾಡೋದು ಆಗಿರ್ಬೋದು. ಆ್ಯಂಡ್ ಪ್ಲೇ, ಆಟ ಆಡೋದಾಗಿರ್ಬೋದು. ಈ ಎಲ್ಲ ಚಟುವಟಿಕೆಗಳು ಭೂಮಿ ಮೇಲೆ ಮಾಡ್ತಕ್ಕಂಥ ಒಂದು ಆಕ್ಟಿವಿಟೀಸ್ ಆಗಿವೆ. ನಾವು ಮೇನ್ ಕ್ವೆಶನ್ ನಂಬರ್ 4. ಆನ್ಸರ್ ದಿ ಫಾಲೋಯಿಂಗ್ ಕ್ವೆಶನ್ಸ್ ಇನ್ 2 or 3 ಸೆಂಟೆನ್ಸಸ್ ಈಚ್ ಅಂತ ಇದೆ. ಇದು ಆ್ಯಕ್ಚುಲಿ ಇದು ನಮಗೆ 3 ಅಂಕದ ಪ್ರಶ್ನೆ ಆಗಿರೋದ್ರಿಂದ 5-6 ವಾಕ್ಯಗಳಲ್ಲಿ ಬರೀರಿ ಅಂತ ಈ ಒಂದು ಪ್ರಶ್ನೆ. ಹೌ ಡಸ್ ದ ಪೋಯೆಟ್ ಸೇ ದ್ಯಾಟ್ ದ ಲ್ಯಾಂಡ್ ಹ್ಯಾಸ್ ಮೋರ್ ಪೇಷನ್ಸ್ ಇನ್ ದಿ ಪೋಯಮ್ ಐ ಆಮ್ ದಿ ಲ್ಯಾಂಡ್? ಸೊ ಐ ಆಮ್ ದಿ ಲ್ಯಾಂಡ್ ಪೋಯಮ್ನಲ್ಲಿ ಪೋಯೆಟ್ ಅವರು ಭೂಮಿ ತಾಯಿ ತುಂಬ ಸಹನೆ ಇದೆ ಅಂತ ಯಾವ ಥರ ಹೇಳಿದ್ದಾರೆ ಅಂತ ಬರೀಬೇಕು. ಇಲ್ಲಿ ಭೂಮಿ ಪೇಷನ್ಸನ್ನು ಹೊಂದಿದ್ದಾಳೆ ಅನ್ನೋದ್ರ ಬಗ್ಗೆ ನಾವು 3 ಅಂಕದಲ್ಲಿ ಪ್ರಶ್ನೆಯಾಗಿ ಬರೀಬೇಕು. 5-6 ವಾಕ್ಯಗಳಲ್ಲಿ ಬರೀಬೇಕು. ಸೊ ಆನ್ಸರ್ ಅನ್ಕೊಂಬರೋಣ. In the poem I am the land, the poet says the land has more patience because it is quietly wait while people dig, build fences and fight on it. ಸೊ ಈ ಕವನದಲ್ಲಿ ಭೂಮಿ ತಾಯಿ ಒಂದು ಸಹನಶೀಲತೆಯನ್ನು ಕವಿತ್ರಿಯವರು ವ್ಯಕ್ತಪಡಿಸಿದ್ದಾರೆ. ಯಾಕಂದರೆ ಭೂಮಿ ತಾಯಿ ಮನುಷ್ಯ ಏನೇ ಮಾಡಿದ್ರು ಕೂಡ ವೆಯ್ಟ್ ಮಾಡ್ತಾಳೆ, ಸಹನೆಯನ್ನು ಕಾಯ್ತಾಳೆ. ಜನ ಭೂಮಿಯನ್ನು ಡಿಗ್ ಮಾಡ್ತಾರೆ, ಅಗಿಯೋದು, ಗಣಿಗಾರಿಕೆ ಮಾಡೋದಾಗಿರ್ಬೋದು, ಬೇಲಿಗಳನ್ನು ಹಾಕೋದು ಗಡಿಗಳಿಗೆ, ಮತ್ತು ಭೂಮಿ ನಂದು ಅಂತ ಜಗಳ ಆಡೋದು, ಇದೆಲ್ಲ ಮಾಡ್ತಿರ್ತಾರೆ. ಡಿಸ್ಪೈಟ್ ಆಲ್ ದೀಸ್ ದ ಲ್ಯಾಂಡ್ ಸ್ಟೇಸ್ ಕಾಮ್. ಇಷ್ಟೆಲ್ಲ ಮಾಡಿದ್ರೂ ಕೂಡ ಭೂಮಿ ತಾಯಿ ಶಾಂತವಾಗಿರ್ತಾಳೆ. ಆ್ಯಂಡ್ ಎಂಡ್ಯೂರ್ಸ್ ಎವ್ರಿಥಿಂಗ್ ವಿತೌಟ್ ಕಂಪ್ಲೇಂಟ್. ಇಷ್ಟೆಲ್ಲ ತೊಂದರೆ ನಾವು ಕೊಟ್ಟರು ಕೂಡ ಯಾವುದು ದೂರು ಕೊಡದೆ ಅವಳು ಸಹಿಸ್ಕೊಂಡು ಕೂಡ್ತಾ ಇದ್ದಾಳೆ. ಇದರಿಂದ ನಮ್ಗೆ ಗೊತ್ತಾಗುತ್ತೆ ಭೂಮಿ ತಾಯಿಗೆ ಸಾಕಷ್ಟು ಸಹನೆ ಇತ್ತು ಅಂತ. ನೆಕ್ಸ್ಟ್ ಈಗ ಮೇನ್ ಕ್ವೆಶನ್ ನಂಬರ್ 5. ರೀಡ್ ದಿ ಎಕ್ಸ್ಟ್ರಾಕ್ಟ್ ಆ್ಯಂಡ್ ಆನ್ಸರ್ ದಿ ಕ್ವೆಶನ್ಸ್ ಗಿವನ್ ಬಿಲೋ. ಇದು ಒಂದು 3 ಅಂಕದ ಪ್ರಶ್ನೆ ಇದೆ, ಎಕ್ಸ್ಟ್ರಾಕ್ಟ್ ಪ್ರಶ್ನೆ.
ಇದು ದೆರ್ ಇಸ್ ಎ ಜೆಂಟಲ್ಮೆನ್ ಆಫ್ ರಿಯನ್ ಮೇಡಿಯೋ ಪಾಠದಿಂದ ಈ ಒಂದು ಎಕ್ಸ್ಟ್ರಾಕ್ಟ್ ಪ್ರಶ್ನೆ. ದ ಟ್ರೀಸ್ ಇನ್ ದ್ಯಾಟ್ ಆರ್ಚರ್ ಆರ್ ನಾಟ್ ಮೈನ್. ಹಣ್ಣಿನ ತೋಟದಲ್ಲಿರ್ತಕ್ಕಂಥ ಮರಗಳು ನನ್ನೂ ಅಲ್ಲ ಅಂತಕ್ಕಂಥ ಒಂದು ಸ್ಟೇಟ್ಮೆಂಟ್. ಈಗ ಎ ಕ್ವೆಶನ್, ಹೂ ವಾಸ್ ದ ಸ್ಪೀಕರ್? ಈ ಮಾತು ಯಾರು ಹೇಳಿದ್ರು? ಹಣ್ಣಿನ ತೋಟದಲ್ಲಿರ್ತಕ್ಕಂಥ ಮರಗಳು ನನ್ನೂ ಅಲ್ಲ ಅಂತ. ತಮಗೆ ಗೊತ್ತಿದೆ ಯಾರು ಹೇಳಿದ್ರು ಅಂತ. ಸೊ ಆನ್ಸರ್ ಡಾನ್ ಅನ್ಸೆಲ್ಮ ಹೇಳ್ತಾರೆ. ಬಿ ಕ್ವೆಶನ್, ವಾಟ್ ಅಕಾರ್ಡಿಂಗ್ ಟು ದ ಸ್ಪೀಕರ್ ಹೂ ಡಿಡ್ ದ ಟ್ರೀಸ್ ಬಿಲಾಂಗ್ ಟು? ಇಲ್ಲಿ ಸ್ಪೀಕರ್ ಅವ್ರ ಪ್ರಕಾರ ಮರಗಳು ಯಾರಿಗೆ ಸೇರಿದ್ವು? ಯಾರಿಗೆ ಸೇರಿದ್ದು? ಆನ್ಸರ್ ಚಿಲ್ಡ್ರನ್ ಆಫ್ ರಿಯೋ ಆ್ಯಂಡ್ ಮೆಡಿಯೋ. ರಿಯೋ ಆ್ಯಂಡ್ ಮೆಡಿಯೋ ಮಕ್ಕಳಿಗೆ ಸೇರಿದ್ವು. ಇನ್ನು ಸಿ ಕ್ವೆಶನ್, ವೆನ್ ಡಿಡ್ ದ ಸ್ಪೀಕರ್ ಮೇಕ್ ದ ಸ್ಟೇಟ್ಮೆಂಟ್? ಈ ಮಾತನ್ನು ಯಾವಾಗ ಹೇಳಿದ್ರು? ಅಂದರೆ ಡಾನ್ ಅನ್ಸೆಲ್ಮ ಈ ಮಾತನ್ನು ಯಾವಾಗ ಹೇಳಿದ್ರು ಅಂತ. ಆನ್ಸರ್, he made this statement when the Americans who bought his land claimed ownership of the orchard trees as part of the purchase. ಸೊ ಅಮೆರಿಕದವರು ಡಾನ್ ಅನ್ಸೆಲ್ಮ ಭೂಮಿಯನ್ನು ಖರೀದಿ ಮಾಡಿದ ನಂತರ ಮಕ್ಕಳು ಅಲ್ಲಿ ಮಾಡಿದಂಥ ತೊಂದರೆಗಳನ್ನ ಕಂಪ್ಲೇಂಟ್ ಕೊಡೋಕೆ ಬಂದಾಗ ಈ ಮಾತನ್ನು ಹೇಳ್ತಾರೆ ಡಾನ್ ಅನ್ಸೆಲ್ಮ ಅವರು. ಈಗ ಕೊನೆಯ ಪ್ರಶ್ನೆ, ಮೈನ್ ಕ್ವೆಶನ್ ನಂಬರ್ 6, ರೈಟ್ ಅನ್ ಎಸ್ಸೆ ಆನ್ ಎನಿ ಒನ್ ಆಫ್ ದಿ ಫಾಲೋಯಿಂಗ್. ಇದು 4 ಅಂಕದ ಪ್ರಶ್ನೆ. ಇಲ್ಲಿ 2 ಎಸ್ಸೆಗಳು ಕೊಟ್ಟಿರ್ತಾರೆ. ಸೊ ನೀವು ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡ್ಕೊಂಡು ಬರೀಬೇಕು. ಇಲ್ಲಿ ಒಂದನೇದು ಏನಿದೆ ನೋಡಿ 11ರಲ್ಲಿ, ಎ ಸೇವ್ ಟ್ರೀಸ್ ಸೇವ್ ಅರ್ತ್. ಮರಗಳನ್ನು ಉಳಿಸಿ ಭೂಮಿಯನ್ನು ರಕ್ಷಿಸಿ ಇದು. ಅಥವಾ ಸ್ಮಾರ್ಟ್ ಫೋನ್ಸ್. ಈ 2ರಲ್ಲಿ ಒಂದನ್ನು ನಾವು ಬರೆದು ಸಾಲ್ವ್ ಮಾಡೋಣ. ನಾವು ಯಾವುದು ಸಾಲ್ವ್ ಮಾಡೋಣ ಅಂದರೆ ಎ ಅನ್ನು ಸಾಲ್ವ್ ಮಾಡೋಣ. ಓಕೆ, ಆನ್ಸರ್ ಸೇವ್ ಟ್ರೀ. ನಮಗೆ ಮೇನ್ ಕ್ವೆಶನ್ ನಂಬರ್ 6 ಅಂತ ಹಾಕಿ ಸಬ್ ಕ್ವೆಶನ್ ನಂಬರ್ 11 ಅಂತ ಹಾಕೋಣ. ಅದರಲ್ಲಿರ್ತಕ್ಕಂಥದ್ದು ಎ ಸೇವ್ ಟ್ರೀಸ್ ಸೇವ್ ಅರ್ತ್. ಈ ಟೈಟಲನ್ನು ಬರೆದು ಮೊದಲು ನಾವೀಗ ಇಂಟ್ರಡಕ್ಷನನ್ನು ಬರೀಬೇಕು. ಇಂಟ್ರಡಕ್ಷನ್ ಅಂದರೆ ಪೀಠಿಕೆ. ಈ ಎಸ್ಸೆಗೆ ಸಂಬಂಧಪಟ್ಟಂಥ ಸಂಕ್ಷಿಪ್ತವಾದ ಮಾಹಿತಿ. ಟ್ರೀಸ್ ಆರ್ ದಿ ಲೈಫ್ ಲೈನ್ ಆಫ್ ಅವರ್ ಪ್ಲಾನೆಟ್. ಈ ಭೂಗ್ರಹಕ್ಕೆ ಒಂದು ಜೀವಶಕ್ತಿಯಾಗಿರೋದೇ ಮರಗಳು. ದೇ ಗಿವ್ ಅಸ್ ಆಕ್ಸಿಜನ್, ಫುಡ್, ಶೇಡ್ ಆ್ಯಂಡ್ ಬ್ಯೂಟಿ. ಈ ಮರಗಳು ನಮಗೆ ಆಮ್ಲಜನಕವನ್ನು, ಆಹಾರವನ್ನು, ನೆರಳನ್ನು, ನಿಸರ್ಗದ ಸೌಂದರ್ಯವನ್ನು ಕೊಡುತ್ತೆ. ಮೇಕಿಂಗ್ ಲೈಫ್ ಪಾಸಿಬಲ್ ಅನ್ ಅರ್ತ್. ಭೂಮಿ ಮೇಲೆ ಬದುಕಲು ಸಾರ್ಥಕವಾದ ಒಂದು ವಾತಾವರಣವನ್ನು ಮರಗಳು ಒದಗಿಸಿಕೊಡುತ್ತೆ. ಇದಾದ ನಂತರ ಬಾಡಿ ಆಫ್ ದಿ ಎಸ್ಸೆಯಲ್ಲಿ ನಾವು ಏನು ಬರೀಬೇಕು? ಡೀಟೇಲ್ ಆಗಿ ಇದರ ಮಾಹಿತಿ. ಟ್ರೀಸ್ ಪ್ಲೇ ಅ ವೈಟಲ್ ರೋಲ್ ಇನ್ ಕಂಟ್ರೋಲಿಂಗ್ ಕ್ಲೈಮೇಟ್, ಪ್ರಿವೆಂಟಿಂಗ್ ಸಾಯಿಲ್ ಇರೋಷನ್ ಆ್ಯಂಡ್ ಪ್ರೊವೈಡಿಂಗ್ ಶೆಲ್ಟರ್ ಟು ಕೌಂಟ್ಲೆಸ್ ಸ್ಪೈಸಸ್. ಸೊ ಮರಗಳು ಒಂದು ವಾತಾವರಣವನ್ನು ರಕ್ಷಿಸುವಲ್ಲಿ ಮಹತ್ವವಾದ ಪಾತ್ರವನ್ನು ನಿರ್ವಹಿಸುತ್ತೆ. ಜೊತೆಗೆ ಮಣ್ಣಿನ ಸವಕಳಿಯನ್ನು ತಪ್ಪಿಸುತ್ತೆ. ಆಮೇಲೆ ಒಂದು ನಮಗೆ ಆಹಾರ, ಎಲ್ಲ ಹಲವಾರು ಜೀವಿಗಳಿಗೆ ಆಶ್ರಯವನ್ನು ಕೊಡುತ್ತೆ. ದೆ ಅಬ್ಸಾರ್ಬ್ ಹಾರ್ಮ್ಫುಲ್ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ರಿಫ್ರೆಶ್ ದ ಎನ್ವಿರಾನ್ಮೆಂಟ್ ವಿತ್ ಕ್ಲೀನ್ ಏರ್. ಮರಗಳು ಕಾರ್ಬನ್ ಡೈಆಕ್ಸೈಡನ್ನು, ಇಂಗಾಲದ ಡೈಆಕ್ಸೈಡನ್ನು ಹೀರಿಕೊಂಡು ಶುದ್ಧವಾದ ಆಮ್ಲಜನಕವನ್ನು ಕೊಡುತ್ತೆ ಮತ್ತು ನಿಸರ್ಗದಲ್ಲಿರ್ತಕ್ಕಂಥ ಈ ಗಾಳಿ ಆಮ್ಲಜನಕವನ್ನು ಪರಿಶುದ್ಧಗೊಳಿಸುತ್ತೆ. ಕಟ್ಟಿಂಗ್ ಡೌನ್ ಟ್ರೀಸ್ ಲೀಡ್ಸ್ ಟು ಗ್ಲೋಬಲ್ ವಾರ್ಮಿಂಗ್. ಮರಗಳು ಕತ್ತರಿಸೋದ್ರಿಂದ ಜಾಗತಿಕ ತಾಪಮಾನ ಹೆಚ್ಚಾಗುತ್ತೆ. ಲಾಸ್ ಆಫ್ ಬಯೋಡೈವರ್ಸಿಟಿ. ಜೀವ ಸಂಕುಲ ನಷ್ಟ ಆಗುತ್ತೆ. ಆ್ಯಂಡ್ ವಾಟರ್ ಸ್ಕ್ಯಾರ್ಸಿಟಿ. ಜೊತೆಗೆ ನೀರಿನ ಒಂದು ಲಭ್ಯತೆ ಇರೋದಿಲ್ಲ, ನೀರು ಸಿಗೋದಿಲ್ಲ. ಪ್ಲಾಂಟಿಂಗ್ ಮೋರ್ ಟ್ರೀಸ್ ಹೆಲ್ಪ್ ಮೇಂಟೈನ್ ಇಕೋಲಜಿಕಲ್ ಬ್ಯಾಲೆನ್ಸ್. ಸೊ ಮರಗಳನ್ನು ಜಾಸ್ತಿ ನೆಡೋದ್ರಿಂದ ಒಂದು ಈ ಪರಿಸರದ ವ್ಯವಸ್ಥೆಯನ್ನು ಸಮತೋಲನಗೊಳಿಸಬಹುದು. ಆ್ಯಂಡ್ ಸಪೋರ್ಟ್ಸ್ ಆಲ್ ಲಿವಿಂಗ್ ಬೀಯಿಂಗ್. ಎಲ್ಲ ಜೀವಿಗಳನ್ನು ನಾವು ರಕ್ಷಿಸಬಹುದು. ವಿ ಶುಡ್ ಅವಾಯ್ಡ್ ಡಿಫಾರೆಸ್ಟೈಜೇಷನ್. ನಾವು ಈ ಮರಗಳ ಕಡಿಯೋದನ್ನು ತಪ್ಪಿಸಬೇಕು. ಪ್ರಾಕ್ಟಿಸ್ ಟ್ರೀ ಪ್ಲಾಂಟೇಶನ್. ಮರಗಳನ್ನು ನೆಡ್ತಕ್ಕಂಥ ಒಂದು ಸಂಪ್ರದಾಯವನ್ನು ಬೆಳೆಸ್ಕೋಬೇಕು. ಆ್ಯಂಡ್ ಸ್ಪ್ರೆಡ್ ಅವೇರ್ನೆಸ್ ಅಬೌಟ್ ದಿ ಇಂಪಾರ್ಟೆನ್ಸ್ ಆಫ್ ಗ್ರೀನ್ ಕವರ್. ಸೊ ಹಸಿರು ಒಂದು ನಿಸರ್ಗದ ರಕ್ಷಣೆ ಎಷ್ಟು ಅತಿ ಮುಖ್ಯ ಅನ್ನೋದ್ರ ಬಗ್ಗೆ ಜನಸಾಮಾನ್ಯರಲ್ಲಿ ಪ್ರಜ್ಞೆಯನ್ನು ಮೂಡಿಸಬೇಕು. ಇನ್ ಕನ್ಕ್ಲೂಷನ್ ಅಂದರೆ ಉಪಸಂಹಾರ. ಸೇವಿಂಗ್ ಟ್ರೀಸ್ ಮೀನ್ಸ್ ಸೇವಿಂಗ್ ಅವರ್ ಫ್ಯೂಚರ್. ಮರಗಳನ್ನು ರಕ್ಷಿಸೋದಂದರೆ ನಮ್ಮ ಭವಿಷ್ಯವನ್ನು ರಕ್ಷಿಸಿದಂತೆ. ಇಫ್ ವಿ ಪ್ರೊಟೆಕ್ಟ್ ಟ್ರೀಸ್ ಟುಡೇ, ದೇ ವಿಲ್ ಪ್ರೊಟೆಕ್ಟ್ ಅಸ್ ಟುಮಾರೋ. ಇವತ್ತು ನಾವು ಮರಗಳನ್ನು ರಕ್ಷಿಸಿದರೆ ನಾಳೆ ಅವು ನಮ್ಮನ್ನು ರಕ್ಷಿಸುತ್ತೆ. ಲೆಟ್ ಅಸ್ ಆಲ್ ಟೇಕ್ ಅ ಪ್ಲೆಜ್.
ಸೊ ಅದಕ್ಕಾಗಿ ನಾವೆಲ್ಲರೂ ಒಂದು ದೃಢವಾದ ನಿರ್ಧಾರವನ್ನು ತೆಗೆದುಕೊಂಡು ಸೇವ್ ಟ್ರೀಸ್ ಸೇವ್ ಆಗ್ತಕ್ಕಂಥ ಒಂದು ಮಾತನ್ನು ಪುನರುಚ್ಚರಿಸಬೇಕು. ಆ್ಯಂಡ್ ವರ್ಕ್ ಟುಗೆದರ್ ಟು ಕೀಪ್ ಅವರ್ ಪ್ಲಾನೆಟ್ ಗ್ರೀನ್ ಆ್ಯಂಡ್ ಹೆಲ್ತಿ. ನಾವೆಲ್ಲರೂ ಈ ನಿಸರ್ಗವನ್ನು ಹಸಿರಾಗಿ ಮತ್ತು ಆರೋಗ್ಯವಾಗಿ ಇಡ್ತೀವಿ ಅಂತಕ್ಕಂಥ ಒಂದು ಎಲ್ಲರೂ ಕೂಡಿ ಮಾಡ್ತಕ್ಕಂಥ ಕೆಲಸ. ಸೊ ಇಷ್ಟು ಬರೆದ್ರೆ ಇದೊಂದು ಎಸ್ಸೆ ಆಗುತ್ತೆ. ಇದು 4 ಅಂಕದ ಒಂದು ಎಸ್ಸೆ. ಸೊ ಈಗಾಗಲೇ ತಮಗೆ ಹೇಳಿದೆ, ಕಾಮೆಂಟ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೀರಿ. ಅಲ್ಲಿ ಎಲ್ಲ ಒಂದು LB ಯೂನಿಟ್ ಟೆಸ್ಟ್ನಾಗೆ ಸಂಬಂಧಪಟ್ಟಂತೆ ಎಲ್ಲ ಪ್ರಶ್ನೆಯನ್ನು, ಅದು ಕ್ವಶನ್ ಪೇಪರ್ ಮತ್ತು ಅದಕ್ಕೆ ಆನ್ಸರ್ಗಳನ್ನು ಡೌನ್ಲೋಡ್ ಮಾಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಕ್ಲಾಸಲ್ಲಿ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಇಫ್ ಯು ಲೈಕ್ ದ ವಿಡಿಯೋ, subscribe to our channel and share with your all friends. Thank you all.